ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಇವತ್ ನಾನು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿ ಕುಲ್ಫಿ ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡದೇನಿ. ಇದನ್ನ ಮಾಡ್ಕೊಳ್ಳೋದು ತುಂಬಾ ಸುಲಭ ಮತ್ತ ಹೊರಗ್ ನಾವು ಮಾರ್ಕೆಟ್ ದಿಂದ ತರ್ತೇವಲ್ಲ ಅದೇ ತರ ಟೇಸ್ಟ್ ಬರ್ತೈತಿ. ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಕುಲ್ಫಿ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ. ಹಾಲ್ ಬೇಕು, ಸಕ್ಕರಿ, ಒಂದೆರಡು ಏಲಕ್ಕಿ. ಹಾಲ್ ನಾನು ನಂದಿನಿದ್ ತಗೊಂಡೇನು, ನೀವು ಯಾವ್ದು ಹಾಲ್ ತಗೊಂಡ್ ಬಿ ಮಾಡ್ಕೋಬಹುದು. ಮೊದಲ್ ನಾವ್ ಹಾಲ್ ಕುದಿಸ್ಕೋಬೇಕು. ಹಾಲ್ ಕುದಿಯಾಕ ನಾ ಗ್ಯಾಸ್ ಮ್ಯಾಗ ಒಂದ್ ಕಡೆ ಇಟ್ಕೊಂಡೇನು. ಕಡೆಯ ದಪ್ಪ ತಳ ಇಟ್ಟು ಯಾವ್ದಾದ್ರು ಒಂದ್ ಪಾತ್ರೆ ಇಟ್ಕೊಂಡ್ ಮಾಡ್ಕೋರಿ. ನಾ ಈಗ ಹಾಲ್ ಹಾಕೋತೇನೆ ಇದ್ರಾಗ. ನಾ ಇಲ್ಲಿ 1 ಲೀಟರ್ ಹಾಲ್ ಹಾಕೊಂಡೇನು. ಹಾಲ್ ಪಾಕಿಟ್ ನಾ ಫ್ರೀಜರ್ ದಾಗ ಇಟ್ಟಿನಿ. ಅದೊಂದ್ ಸ್ವಲ್ಪ ಐಸ್ ಆಗೇತಿ. ಇವ್ ಹಾಲ ಕುದಿಸ್ಕೋಬೇಕು ನಾವ. ಇದ್ ನೋಡ್ರಿ ಹಾಲ ಕುದಿಯಾದವು. ಈಗ ಮ್ಯಾಗ ಇದ್ ಕೆನಿ ಬರ್ತೈತ್ಲ, ಇದನ್ ಕೆನಿ ತೆಗಿಬಾರ್ದು. ಇದ್ರಾಗ ಹಾಕಿ ಹಿಂಗ್ ಕಲ್ಸ್ಕೊತಿರ್ಬೇಕು. ಈ ಸೈಡ್ ಎಲ್ಲಾ ಹತ್ತಿರ್ತೈತಿ, ಇದನ್ನ ಹಿಂಗ್ ತಕ್ಕೋತಿರ್ಬೇಕು. ಮಿಕ್ಸ್ ಮಾಡ್ಕೋತ ಒಂದ್ ಸ್ವಲ್ಪ ಸ್ವಲ್ಪ ಬಿಟ್ಟು ಇದನ್ನ ತಿರುವಾಡ್ಬೇಕು, ಇಲ್ಲಂದ್ರ ಹಾಲ ತಳ ಹಿಡಿತೈತಿ. ಇಲ್ಲ ನಾನು 1 ಲೀಟರ್ ಹಾಲ್ ತಗೊಂಡೇನು. ಇವ್ ಅರ್ಧ ಲೀಟರ್ ಆಗುತ್ತಾನ ಕುದಿಸ್ಕೋಬೇಕು ನಾವ. ಈ ತರ ಮಾಡ್ಕೋತಿರ್ಬೇಕು ಇದನ್ನ. ನೋಡ್ರಿ ಹಾಲ್ ಕುದ್ದ ಈಗ ಅರ್ಧ ಆಗಿದಾವ ಇವ. ಈ ಕುಲ್ಪಿನ ಸುಲಭವಾಗಿ ಮನೇಲಿ ಮಾಡ್ಕೋಬಹುದು ನಾವ. ಯಾವ್ದು ಪ್ರಿಸರ್ವೇಟಿವ್ ಮತ್ ಕೆಮಿಕಲ್ ಇಲ್ದ ಹೆಲ್ದಿ ಆಗಿ ಮಾಡ್ಕೋಬಹುದು. ಈಗ ನಾನು ಸಕ್ರಿದ ಕ್ಯಾರಮಲ್ ಮಾಡ್ಕೋತೇನು. ಕ್ಯಾರಮಲ್ ಮಾಡ್ಕೋಕ ಒಂದ್ ಕಡೆ ಇಟ್ಕೊಂಡೇನ್ ನಾನ. ದಪ್ಪ ತಳ ಇದ್ದದ್ ಇಟ್ಕೋರಿ. ಇದ್ರಾಗ 3 ಚಮಚ ಸಕ್ಕರೆ ಹಾಕೊಳ್ಳೋದನು. ಇತರ ಒಟ್ಟ ನೀರದು ಹಾಕಬಾರ್ದು. ಗ್ಯಾಸ್ ಫುಲ್ ಇಟ್ಕೊಂಡ ಮಾಡ್ಕೋರಿ. ಸಕ್ಕರೆ ಮೆಲ್ಟ್ ಆಗಕ್ ಹಿಡಿತಕ. ಒಂದ್ ಮೆಲ್ಟ್ ಆಗಕ್ ಆಯ್ತಂದ್ರ ಸಿಮ್ದಾಗ ಇಡ್ರಿ ಗ್ಯಾಸ. ಈಗ ನೋಡ್ರಿ ಸಕ್ಕರೆ ಇದು ಒಂದ್ ಸ್ವಲ್ಪ ಮೆಲ್ಟ್ ಆಗೈತಿ. ಗ್ಯಾಸ್ ಸಣ್ಣ ಇಡ್ತೇನೆ ನಾನ. ಇದ್ರಾಗ ಒಟ್ಟ ನೀರದು ಏನು ಹಾಕಬಾರ್ದು. ಹಂಗೆ ಸಕ್ರಿನೂ ಹಾಕಿ ಮಾಡ್ಕೋಬಹುದು. ಆದ್ರೆ ಈ ತರ ಕ್ಯಾರಮಲ್ ಮಾಡಿ ಹಾಕಿದ್ರಿಂದ ಮಾರ್ಕೆಟ್ ಅಲ್ಲಿ ತಗೋತೀವಲ್ಲ ನಾವ, ಅದೇ ತರ ಟೇಸ್ಟ್ ಬರ್ತೈತಿ ಕುಲ್ಪಿದ. ಇದ್ ನೋಡ್ರಿ ಪೂರಾ ಮೆಲ್ಟ್ ಆಗಿ ಬ್ರೌನ್ ಕಲರ್ ಆಗೇತಿ. ಇದನ್ನ ಈಗ ನಾನ ಇದು ಮಾಡ್ಕೊಂಡಿದ್ದುಲ್ಲ, ಹಾಲ್ ಕುದಿಸ್ಕೊಂಡಿದ್ದು ಅತ್ರ ಹಾಕೋತೇನು. ಇದನ್ನೀಗ ಇತ್ರ ಹಾಕೋತೇನು. ಇದನ್ನ ಹಾಕಿ ಚಲೋದಂಗ್ ತಿರ್ವಾಡ್ಕೋಬೇಕು. ಕ್ಯಾರಮಲ್ ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನ. ಈಗ ಈ ಏಲಕ್ಕಿ ತಗೊಂಡಿದ್ದಿಲ್ಲ, ಇದನ್ನ ಸಣ್ಣ ಮಾಡ್ಕೊಂಡೇನು. ಇದನ್ನ ಹಾಕೋತೇನು. ಇದನ್ನು ಹಾಕಿ ಚಲೋದಂಗ್ ತಿರ್ವಾಡಿ ಇನ್ನೊಂದ್ ನಿಮಿಷ ಕುದಿಸ್ಕೋಬೇಕು ನಾವ್ ಇದನ್ನ. ಈಗ ಇದನ್ನ ಮತ್ತೊಂದ್ ನಿಮಿಷ ಕುದಿಸ್ಕೊಂಡೇನ್ ನಾನ. ಇದ್ ಆಗೇತಿ. ಗ್ಯಾಸ್ ಬಂದ್ ಮಾಡ್ತೇನು. ಇದ್ ಆರ್ಬೇಕು. ಆರಿದ ನಂತರ ನಾವ್ ಮಿಕ್ಸಿದ ಹಾಕಿ ಒಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇದ ಆರೇತಿ. ಮಿಕ್ಸಿ ಜಾರ್ದಾಗ ಹಾಕೋತೇನೆ ನಾನ. ಇದಾಗೇತಿ. ತಕ್ಕೋತೇನ ಈಗ. ನೋಡ್ರಿ ಈ ತರ ಪೂರಾ ಸ್ಮೂತ್ ಆಗಿ ಬರ್ತೈತಿ. ನಾ ಇದನ್ನ ಒಂದ್ ಪಾತ್ರೆದಾಗ ತಕ್ಕೋತೇನೆ ಈಗ. ಕುಲ್ಫಿ ಮಾಡ್ಕೊಳಕ ಈ ತರ ಮೋಲ್ಡ್ ಸಿಗ್ತಾವು. ನಿಮ್ ಹತ್ರ ಇತ್ತಂದ್ರ ಇದ್ರಾಗ ಹಾಕಿ ಬಿ ಮಾಡ್ಕೋಬಹುದು. ಈ ತರ ಇಲ್ಲ ಅಂದ್ರ ಈ ಟೀ ಕುಡಿಯೋ ಲೋಟ ಅಂತೂ ಎಲ್ಲಾರ ಮನೇಲಿ ಇರ್ತಾವು. ಇದ್ರಲ್ಲಿ ಹಾಕಿ ಬಿ ನಾವ ಮಾಡ್ಕೋಬಹುದು. ಈಗ ನಾ 2 ತ್ರಾಗ ಹಾಕಿ ತೋರಿಸ್ತೇನು. ಇದನ್ನ ನಾನು ಹಾಕೋತೇನೆ ಇದ್ರಾಗ. ಒಂದ್ ಸ್ವಲ್ಪ ಅರ್ಧ ಅರ್ಧನ ಹಾಕೋರಿ. ಈಗ ನಾನು ಈ ಲೋಟದಾಗ ಹಾಕೋತೇನು.
ಈ ತರದ ಮ್ಯಾಗ್ ಈ ತರ ಹಾಕೋ ಇದನ್ ಬರ್ತಾವ ಸ್ಪೂನ್ ಟೈಪ್ ಇವತ್ತನ್ನ ಹಾಕ್ತಾನ ಈಗ ಇದ್ರಾಗ. ರೆಡಿ ಆಗೈತಿ ಈಗ ಇದಕ್ಕೆ ಹಾಕಿ ತೋರಿಸ್ತೇನೆ ನಾನು. ಲೋಟಕ್ ನೀವ ಐಸ್ ಕ್ರೀಮ್ ಸ್ಟಿಕ್ಸ್ ಇರ್ತಾವಲ್ಲ ಅದಿತ್ತಂದ್ರ ಅದನ್ನ ಹಾಕೋಬಹುದು. ಇಲ್ಲಂದ್ರೆ ಇವ್ ಟೂತ್ ಪಿಕ್ ಇರ್ತಾವ ನೋಡಿ ಇದನ್ ಬಿ ಹಾಕಿ ಮಾಡ್ಕೋಬಹುದು. ಇದು ಇಲ್ಲಂದ್ರೆ ಈ ಸ್ಪೂನ್ ಇರ್ತೈತಲ್ಲ ಇದನ್ ಸ್ಪೂನ್ ಈ ಟೈಪ್ ಹಾಕಿ ಇಟ್ಕೋಬಹುದು ಅದನ್ನ ನಾವು ಫ್ರೀಜರ್ದಾಗ. ಇದನ್ನ ನಾವ ಲೋಟನ ಕವರ್ ಮಾಡ್ಬೇಕು. ಕವರ್ ಮಾಡಾಕ ನಾ ಇಲ್ಲಿ ಅಲ್ಯೂಮಿನಿಯಂ ಫೈಲ್ ಮಾಡೋದೇನು, ನೀವು ಬೇಕಂದ್ರ ಪಾಲಿಥಿನ್ ಬಿ ಹಾಕಿ ಕವರ್ ಮಾಡಬಹುದು. ಈಗ ನೋಡ್ರಿ ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡ ಇವ್ ನಾನು ಸ್ಟಿಕ್ ಹಾಕೊಳ್ಳೋದೇನು. ಈ ತರ ಮಾಡ್ಕೋಬೇಕು. ಆಮ್ಯಾಗ ಕಟ್ ಮಾಡ್ಕೊಂಡ್ರ 4 ಪೀಸ್ ಆಗ್ತಾವ ನಮಗವ. ಈಗ ಇದನ್ನ ನಾನು ಫ್ರೀಜರ್ದಾಗ ಇಡ್ತೇನು. 8 ರಿಂದ 9 ತಾಸು ಇಡ್ಬೇಕು ನಾವ್ ಇದನ್ನ. 8 ತಾಸು ಆಗನ ತೆಗೆದು ತೋರಿಸ್ತೇನೆ ನಾನು ನಿಮಗ. ಕುಲ್ಪಿನ ಮಾಡಿಟ್ಟ 8-9 ತಾಸು ಆತು. ನಾ ಈಗ ಫ್ರೀಜರ್ದಾಗಿನ ತಕ್ಕೊಂಡೇನು. ಇವತ್ತನ ತಕ್ಕೊಂಡ್ ಕಸಿಂದ ಒಂದ್ ಸ್ವಲ್ಪ ಈ ತರ ನೀರಾಗ ಹಾಕೋಬೇಕು. ಒಂದ್ 20-30 ಸೆಕೆಂಡ್ ಆಗೋ ಅಷ್ಟ. ಈಗ ತಕ್ಕೋತೇನೆ ನಾ ಇವತ್ತಿನ ನೀರಾಗಿಂದ. ಈಗ ಇದನ್ನ ಈ ತರ ಒಂದ್ ಸ್ವಲ್ಪ ಅಳಗ್ಯಾಡ್ಸಿ ತಕ್ಕೋಬೇಕು ನಾವ. ನೋಡ್ರಿ ಏನ್ ಮಸ್ತಾಗಿ ಬಂದೈತಿ. ಇವತ್ತಿನ ಕ್ಯಾಂಡಿ ತಕ್ಕೊಂಡ ಪ್ಲೇಟ್ನಾಗ ಇಡ್ತೇನೆ ನಾನು ಎಲ್ಲಾ. ಈ ಲೋಟದಾಗ ಹಾಕಿಟ್ಟಿದ್ವಲ್ಲ ಇದನ್ನು ತೆಗೆದು ತೋರಿಸ್ತೇನೆ ನಾನು ನಿಮಗ. ಇದ್ ನೋಡ್ರಿ. ಈಗ ಇದನ್ನ ತಕ್ಕೊಂಡ ಇದ್ರಾಗ ನಾವು 4 ಪೀಸ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಈ ತರ 4 ಪೀಸ್ ಆಗ್ಬೇಕು. ನೋಡಿದ್ರಲ್ಲ ಕುಲ್ಫಿ ಎಷ್ಟ್ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದಂತ. ನೀವು ಒಮ್ಮೆ ಮಾಡಿ ನೋಡಿದ್ರಿ ಅಂದ್ರೆ ಹೊರಗಡೆ ಹೋಗಿ ತಿನ್ನೋದ್ ಬಂದೇ ಮಾಡ್ತೀರಾ. ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು.